ಕಣ್ರೆ ಇರಿ ಅಂದ್ರೂ ಮದುವೆ ಮುಗಿಸ್ಕೊಂಡು ಹಾಗೆ ಹೋಗ್ಬಿಡೋದ? ಅವಳಿಗೆ ಅರ್ಜೆಂಟಾಗಿ ಕೆಲಸ ಬಂತು ಕಣೆ, ಅದಕ್ಕೆ ನಾವು ಹೋಗ್ಬೇಕಾಗಿ ಬಂತು. ಅದ್ ಬಿಡು ಮಿಂಚು, ನಾವು ಬಂದಿರೋ ಕೆಲಸ ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಅನ್ಸ್ತಿದೆ. ಏನೇ ಬಂದಿರೋ ಕೆಲಸ? ಅಮ್ಮ ತಾಯಿ, ನಿಂದು ಮದ್ವೆ ಆಯ್ತು, ಆದ್ರೆ ಫಸ್ಟ್ ನೈಟ್ ಆಗಿದ್ಯಾ? ಅದು ಗೊತ್ತು ನಂಗೆ. ಅದಕ್ಕೆ ನಾವಿಬ್ರೆ ನಿನ್ ರೂಮ್ನ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿ, ಚಂದಾಗಿ ರೆಡಿ ಮಾಡಿ, ನಿನ್ ಕೈಗೆ ಹಾಲು ಕೊಟ್ಟು ರೂಮ್ ಒಳಗಡೆ ತಳ್ಳಿದ್ಮೇಲೆ ನಾವ್ ಈ ಮನೆಯಿಂದ ಆಚೆ ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಮ್ಮ. ಹೋಗೆ ಮಿಂಚು. ಸ್ನೇಹ, ಮದ್ವೆ ಆದ್ಮೇಲೆ ನಾಚಿಕೆ ಎಲ್ಲ ನೆಲ್ಮಂಗ್ಲದಿಂದ ನಾಚಿಕೆ. ಅದೆಲ್ಲ ಇರ್ಲಿ, ನಿನ್ ಗಂಡ ಎಲ್ಲ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಇವತ್ತು ಫಸ್ಟ್ ನೈಟ್ ಅಲ್ವಾ, ಅದಕ್ಕೆ ಫುಲ್ ಜೋಶಲ್ಲಿ ಇದ್ದಾರೆ. ಏನು ಅಂತ ನೋಡ್ತಾ ಇದ್ದೀರಾ? ಪಿಸ್ತಾ, ಬಾದಾಮಿ, ದ್ರಾಕ್ಷಿ, ಗೋಡಂಬಿ. ಇವತ್ತು ನನ್ನ ಫಸ್ಟ್ ನೈಟು. ತಿಂದು ಚೆನ್ನಾಗಿ ರೆಡಿ ಆಗ್ಬಿಡ್ತೀನಿ. ನಿಮ್ ಫಸ್ಟ್ ನೈಟ್ ದಿನ ನೀವು ತಿನ್ನೋದು ಮರಿಬೇಡಿ. ನಾ ಕೊಡಲ್ಲ. ಮಿಂಚು, ಮದ್ವೆ ಆದ್ರೆ ಫಸ್ಟ್ ನೈಟ್ ಮಾಡ್ಕೊಳ್ಳೇಬೇಕಾ? ಉಪ್ಪು ತಿಂದ್ಮೇಲೆ ನೀರು ಕುಡಿಲೇಬೇಕು, ಹಾಗೆ ಮದ್ವೆ ಆದ್ಮೇಲೆ ಫಸ್ಟ್ ನೈಟ್ ಮಾಡ್ಕೊಳ್ಳೇಬೇಕು. ಏಯ್ ಕಳ್ಳಿ, ಹೆಣ್ಮಕ್ಳಿಗೆ ಇಷ್ಟೊಂದು ಹತ್ರ ಒಳ್ಳೇದಲ್ಲ. ಹೋಗು, ಆಮೇಲೆ ಬಾ. ನಿಮಗೆ ತಮಾಷೆ ಕಂಡ್ರೆ. ಯಾಕೆ, ಏನಾಯ್ತು? ನನಗೆ ಫಸ್ಟ್ ನೈಟ್ ಬೇಡ. ಲವ್ ಮಾಡಿ ಇಷ್ಟಪಟ್ಟಿದ್ದಾನೆ ನೀವು ಮದುವೆ ಆಗಿರೋದು? ನನಗೆ ಅವ್ರಂದ್ರೆ ಇವಾಗೂ ಇಷ್ಟನೇ, ಆದರೆ ಇವತ್ತು ಫಸ್ಟ್ ನೈಟ್ ಬೇಡ ಕಂಡ್ರೆ ಪ್ಲೀಸ್. ಹಾಗಾದ್ರೆ ನಿನ್ನ ಹಸ್ಬೆಂಡ್ಗೆ ನೀನೇ ಡೈರೆಕ್ಟಾಗಿ ಹೇಳ್ಬೋದಿತ್ತಲ್ವಾ? ನನಗೆ ಅವ್ರನ್ನ ಬೇಜಾರು ಮಾಡೋದು ಇಷ್ಟ ಇಲ್ಲ ಕಣೆ. ಹೇಗಾದರೂ ಮಾಡಿ ಇವತ್ತು ಫಸ್ಟ್ ನೈಟ್ ಕ್ಯಾನ್ಸಲ್ ಮಾಡಿಸ್ರೆ. ನಮ್ಮ ಹುಡುಗಿ ರಿಕ್ವೆಸ್ಟ್ನ ಅಪ್ರೂವ್ ಮಾಡದೇ ಇರೋಕ್ಕಾಗತ್ತಾ? ಖಂಡಿತ ಮಾಡೋಣ. ಹಾಂ ಮಿಂಚು, ತಪ್ಪಲ್ವೇನೆ ಇದೆಲ್ಲ? ತಪ್ಪನ ಅವಾಗ ಮಾಡ್ತಾ ಇರ್ಬೇಕು ಕಂದ. ಇವಾಗ ನೋಡ್ಕೊ, ಫಸ್ಟ್ ನೈಟ್ ನಿಲ್ಸೋ ಆಟ ಶುರು. ಹಾಯ್ ಬ್ರೋ. ಅದು ಡೆಕೋರೇಟ್ ಮಾಡ್ತಾ ಇದ್ವಿ, ಹೂ ಕಮ್ಮಿ ಆಗೋಯ್ತು. ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ಬೇಗ ಹೋಗಿ ಸ್ವಲ್ಪ ಹೂ ತರಕ್ಕಾಗತ್ತಾ? ಖಂಡಿತ ಹೋಗ್ತೀನಿ. 2 ನಿಮಿಷ ತಿನ್ಬೇಡಿ. ಬಂದೆ. ತಗೊಳ್ಳಿ ಹೂವ. ಅಯ್ಯಯ್ಯೋ, ನಿಮಗೆ ಹೂವ ತಗೊಂಬರಕ್ ಹೇಳ್ದೆ, ಆದ್ರೆ ಸ್ವೀಟ್ ಹೇಳೋದೇ ಮರ್ತೋಗ್ಬಿಟ್ನಲ್ಲ ಬ್ರೋ. ಸ್ವೀಟ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ತುಂಬಾ ಇಂಪಾರ್ಟೆಂಟು. ಸರಿ, ಹೋಗಿ ತಂದ್ಬಿಡ್ತೀನಿ. ತಿನ್ಬೇಡಿ.